ನಿಧಾನಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ತಮಗೆ ಅನಿಸಿದ್ದ ಅನಿಸಿಕೆಗಳನ್ನು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇಲ್ಲಿ ಹಿಂಗದಪ್ಪ, ಇಲ್ಲಿ ಹಿಂಗದ. ಇವತ್ತು ನೋಡಿ ಬಾಬುಗೌಡ ಪಾಟೀಲ್ ಮುಂದೆ ಸಾಕಷ್ಟು ಜನ ತಮ್ಮಲ್ಲಿ ಆಗುತ್ತಿರುವಂಥ ಅನ್ಯಾಯಗಳ ಬಗ್ಗೆ ಕಳಿಸ್ತಾ ಇದ್ದಾರೆ, ಮಾತಾಡ್ತಿದ್ದಾರೆ. ನಮ್ಮಂದಿ ಅನೇಕ ಜನ ಮಾತಾಡ್ತಾ ಇದ್ದಾರೆ ಇವತ್ತು. ಅದೇ ಕಾಲಕ್ಕೆ ಈ ಡಿ ಸಿ ಸಿ ಬ್ಯಾಂಕ್ ಹಗರಣ ಆದಮೇಲಂತೂ ಎಲ್ಲರೂ ಬಾಯಿಗೆ ಬೀಗಿಲ್ದಂಗೆ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಬೀಗಿಲ್ದಂಗೆಲ್ಲ ವಸ್ತುಸ್ಥಿತಿ ಮಾತಾಡಬೇಕಾಗಿತ್ತು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲೇ ಮುಖ್ಯವಾಗಿ ಪ್ರಜೆಗಳ ಈ ಆಸ್ತಿ ಈ ನೋಡ್ರದು 5 ಎಕರೆ ಸಂತಿನ ಮೇಲೆ ನಾವು 100 ಕೋಟಿ ರೂಪಾಯಿ ಸಾಲ ಕೊಡ್ತೀವಿ, ಯಾವುದೋ ಬರಲಾರ್ದು ಗಂಟೆ ಎದ್ದು ಬರ್ತದೋ ಗೊತ್ತಿರೋದು ಆ ಬಿಲ್ಗಳ ಮೇಲೆ ಸಾಲ ಕೊಡ್ತೀವಿ ಅಂತಂದ್ರೆ ಇವೆಲ್ಲ ರೂಲ್ಸ್ ಇದ್ದಾವೆ ಡಿ ಸಿ ಸಿ ಬ್ಯಾಂಕ್ನಲ್ಲೇ ಅನ್ನುವಂಥದ್ದು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು ಪ್ರಶ್ನೆ ಮಾತಾಡ್ತಿದ್ದಾರೆ, ಬಂದು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎರಡೂ ಭಾಗದಲ್ಲಿ, ಉಕ್ಕೆರೆ ಭಾಗದಲ್ಲಿರ್ಬೋದು, ಈ ಭಾಗದಲ್ಲಿರ್ಬೋದು, ನಮ್ಮ ಅರಮನೆ ಭಾಗದಲ್ಲಿರ್ಬೋದು, ಗೋಕಾಕ್ ಭಾಗದಲ್ಲಿರ್ಬೋದು, ಏನೇನು ನಡೀತಾ ಇದ್ದಾವಪ್ಪ ಆ ಸರ್ಕಾರಿ ಅಧಿಕಾರಿಗಳೆಲ್ಲ ಕಣ್ಸೋಗಿ ಕೂತಿದ್ದಾರಾ ಅನ್ನುವಂಥ ಒಂದು ವರದಿನ ಸಹಿತ ನಮ್ಮ ಮಿತ್ರ ಸಹೋದರರಾದಂಥ ಬಾಬುಗೌಡ ಪಾಟೀಲ್ ಭಾಳ ನೈಸಾಗಿ ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ದಾಖಲೆಗಳು ಸಮೇತ ಇಡ್ತಾ ಇದ್ದಾರೆ. ನಮ್ಮಲ್ಲಿ ದಾಖಲೆಗಳು ಸಾಕಷ್ಟು ಬರ್ತಾ ಇದ್ದಾವೆ. ಇದರಿಂದಾಗಿ ನಾವು ಇವತ್ತು ಅಧಿಕಾರಿ ವರ್ಗಕ್ಕೆ ಅವ್ರಿಗೆ ಯಾರು ಹೇಳಿದ್ದಾರೆ, ನೀವು ತಪ್ಪು ಮಾಡಬೇಡರಪ್ಪ ಅನ್ನುವಂಥ ಮಾತನ್ನು. ಯಾಕಂದ್ರೆ ನೀವಾಗ ಗೌರ್ಮೆಂಟ್ ಪೇಮೆಂಟ್ ಮಾಡ್ತದೆ, ಸಾಕಷ್ಟು ಸುಖದಿಂದ ಇದ್ದೀರಿ, ನಿಮ್ಮ ಕುಟುಂಬಗಳಿದ್ದಾವೆ. ನಾಳೆ ಇವು ಕೇಸ್ನ ಸಿಕ್ಕಾಕೊಂಡ್ರಪ್ಪ ಅಂದ್ರೆ ನಾಳೆ ನಿಮ್ಮ ಬದುಕು ಏನಪ್ಪ ಅಂದ್ರೆ ನರಕಾಗೋ ಸಾಧ್ಯತೆ ಅದ. ಇದ್ರ ಹಿಂದೆ ಮಾಡಿಸೋಂಥ ವ್ಯಕ್ತಿಗಳು ನಿಮ್ಗೆ ಉಳಿಸೋದಕ್ಕೆ ಮತ್ತದಕ್ಕೂ ಬರಲಿಕ್ಕಿಲ್ಲ, ಬರೋದು ಭಾಳ ಕಷ್ಟ ಅಂತ. ಯಾಕಂತಂದ್ರೆ ಈಗ ನೋಡಿರಿ, ಇದು ಒಂದು ಜಯಶೀಲ್ ಶೆಟ್ಟಿ ಅವರು ಯಾವ ಕಾರಣಕ್ಕೆ ತೊಗೊಂಡ್ರು ಅದೇನು ಗೊತ್ತಿಲ್ಲ, ಏನು ನಡೆದನು ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಜಯಶೀಲ್ ಶೆಟ್ಟಿ ಅವರು ಅದನ್ನು ಉಳಿಸ್ಕೋಬೇಕು. ಇವತ್ತು 125 ಕೋಟಿಗೆ ಅವ್ರು ಯಾವ ಆಧಾರನ ಕೊಟ್ಟರು ಡಿ ಸಿ ಸಿ ಬ್ಯಾಂಕಿನ ಅವತ್ತು ಆಡಳಿತಗಾರರು ಜಯಶೀಲ್ ಶೆಟ್ಟಿ ಅವರು ಉತ್ತರ ಕೊಡಬೇಕಾಗಿದೆ ಇವತ್ತು.